ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಶಾಲೆಯಲ್ಲಿನ ಅಂಬೇಡ್ಕರ್ ಪುತ್ಥಳಿಯನ್ನು ರಾತ್ರೋರಾತ್ರಿ ತೆರವುಗೊಳಿಸಿರುವುದನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ಕರೆ ನೀಡಿದ್ದ ಚಿಂತಾಮಣಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು ಬೆಳಗ್ಗೆಯಿಂದ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬಂದ್ಗೆ ಸಹಕಾರ ನೀಡಿದ್ದಾರೆ. ಇನ್ನು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಬೆಳಗ್ಗೆಯಿಂದಲೇ ಶಾಂತಿಯುತವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ಗಳ ಮುಖಾಂತರ ಸಂಚರಿಸಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇನ್ನು ಚಿಂತಾಮಣಿ ಬಂದ್ ಅಂಗವಾಗಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಎನ್ ಸುನಿಲ್, ಜೆಕೆ ನ್ಯೂಸ್ ಕನ್ನಡ, ಚಿಂತಾಮಣಿ. ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದೇ ಜಾಗ ಹೊಡಿಬೇಕಂತ ಇದೇ ನಮ್ಮ ಚಿಂತಾಮಣಿ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಲಯದಲ್ಲಿ OS ನಂಬರ್ 9824 ಅಂತೆ ಅವ್ರು ದಾವೆ ಹಾಕಿದ್ದಾರೆ. ಈ ಆಸ್ತಿ ಕಂಬಳಿಸೋದೇ ಅವರ ಮೈನ್ ಉದ್ದೇಶ, ಮುಖ್ಯ ಉದ್ದೇಶ. ಅದಕ್ಕಾಗಿ ಅವರು ಅವರ ಅಣ್ಣವರು ಇಷ್ಟು ವಾತಾವರಣ ಚಿಂತಾಮಣಿಯಲ್ಲಿ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ಸಮಸ್ಯೆ ಆಗೋದಕ್ಕೆ ಕಾರಣ ಅವರು ಸ್ವಯ ಪ್ರತಿಷ್ಠೆಗಳಿಗೋಸ್ಕರ MC ಸುಧಾಕರ್ ಅವರ ಅಣ್ಣ MC ಬಾಲಾಜಿ ರೆಡ್ಡಿ ಅವರು ಈ ವಾತಾವರಣ ಕೆಡಿಸ್ತಾ ಇದ್ದಾರೆ. ಅವರು ಆಡಳಿತಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಅವರ ಅಧಿಕಾರ ಚಲಾಯಿಸ್ತಾ ಇದ್ರೆ ಅವ್ರ ಹಿಂದೆ ಇದ್ದುಕೊಂಡು ಅವರ ಶಾಡೋ ಥರ ಇವರು ಇಲ್ಲಿ ಅಧಿಕಾರ ಚಲಾಯಿಸಿ ಚಿಂತಾಮಣಿಯನ್ನು ಹಾಳು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ನಮಗೆ 2023ರಲ್ಲಿ ಅವರು ಚುನಾಯಿತರಾದಾಗಲಿಂದ 2 ದಲಿತರನ್ನ ಸಾವಾಗಿದೆ. 4 ಮೊನ್ನೆ ಇತ್ತೀಚೆಗೆ ಬಟ್ಲಹಳ್ಳಿಯಲ್ಲಿ 3 ಜನ ದಲಿತರನ್ನ ಸಾವಾಗಿದೆ. ಒಬ್ಬ ಚುನಾಯಿತ ನಗರಸಭಾ ಸದಸ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಅವರು ಬಂದಾಗಲಿಂದ ಅವರು 2004ರಿಂದ 2013 ತನಕ ಅವರು ಏನು MC ಸುಧಾಕರ್ ಚುನಾಯಿತರಾಗಿದ್ದಾರೆ, ಅವರು ಕಾಲಿನ ಅವರ ಆಡಳಿತ ಅವಧಿಯಲ್ಲಿ ತಾವೆಲ್ಲ ಗಮನಿಸಿದ್ರೆ ಸಿಕ್ಕಾಪಟ್ಟೆ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ಮು ಸಮಸ್ಯೆಗಳನ್ನು ಸೃಷ್ಟಿಸೋದೆ. ಜಾತೀಯವಾದಿ ಆತ, ಅಂಬೇಡ್ಕರ್ ವಿರೋಧವಾದಿ ಅಂತ ನಾನು ಕಂಠಘೋಷವಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸಿದ್ದರಾಮಯ್ಯ ಅವರಿಗೆ ಮತ್ತೆ ಎಚ್ ಸಿ ಮಾದೇವಪ್ಪ ಅವರಿಗೆ ಇವರೆಲ್ಲ ನೀವು ದೊಡ್ಡ ನಾಯಕರು ಇವಾಗ ರಾಜ್ಯಾದ್ಯಂತ ಇವ್ರಿಗೆ ಹೇಳ್ತಾ ಇದ್ದೀವಿ, ನಿಮ್ಮ ಶಾಸಕ ನಿಮ್ಮ ಕ್ಯಾಬಿನೆಟ್ ಮಂತ್ರಿ ಒಬ್ಬ ಈ ಥರ ಇದ್ದಾರೆ. ಎಲ್ಲಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ತೆಗೆದಿದ್ರು ಅಲ್ಲೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಮರುಸ್ಥಾಪನೆ ಮಾಡಬೇಕು. ಮಾಡಲಿಲ್ಲ ಅಂದರೆ ನೀವು ಅಂಬೇಡ್ಕರ್ ವಿರೋಧಿಗಳು, ನೀವು ಮೇಲೆ ಮಾತ್ರ ಅಷ್ಟೇ ನಾವು ದಲಿತ ಪರ, ಅಂಬೇಡ್ಕರ್ ಪರ, ನಾವು ಸಮಾನತೆ ಪರ ಅಂತ ಕಳ್ಳರು ಮಾತುಗಳನ್ನ ಹೇಳಬೇಡಿ. ನೀವೆಲ್ಲರೂ ಕೂಡ ಅಷ್ಟೇ ನೀವು ಅಂಬೇಡ್ಕರ್ ವಿರೋಧಿಗಳು ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕದಾದ್ಯಂತ ನಾವು ಪ್ರಚಾರ ಮಾಡೇ ಮಾಡ್ತೀವಿ. ಜನನಾಗಪ್ಪ ಅಂತ ಇವರು ಸರ್ಕಾರಿ ಇವರು ಈಗೇನು ಪ್ರಾಪರ್ಟಿಗಳಿರೋ ಮನೆಯಿಂದ ಇವರು ಸ್ಕೂಲಿಂದ ಏನೇನಿದೆ ಏನು ಸಹ ಇವರು ಏನು ಕೊಂಡ್ಕೊಂಡು ಮಾಡಿರೋದು ಏನಾದರೂ ಇದ್ದರೆ ಒಂದಷ್ಟು ರೆಕಾರ್ಡ್ ತೋರಿಸಿ, ಒಂದು ರೆಕಾರ್ಡ್ ಎಲ್ಲ ಸರ್ಕಾರಿ ಆಸ್ತಿ. ಮತ್ತು ಅಲ್ಲಿ ಈಗ ಕಟ್ತಾ ಇರೋದು ಊರು ಮಾದಿಗೆ ಅಂತ 8 ಎಕರೆ ಹತ್ಕೊಂತಿರೋ ಸರ್ಕಾರಿ ದಲಿತರು ಇವೆಲ್ಲನೂ ಇವತ್ತು ಹಾಕ್ಕೊಂಡಿರ್ತಕ್ಕಂಥದ್ದು ಬರೀ ಸರ್ಕಾರ ಆಸ್ತಿಗಳು ಹಾಕ್ಕೊಂಡ್ರೆ ನೀವು ಹಾಕ್ಕೊಳ್ಳಿ, ನಾವು ಅದನ್ನೂ ಬೇಡ ಅಂತಲ್ಲ. ಮತ್ತು ಅಂಬೇಡ್ಕರ್ನ ಮುಟ್ಟೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಇರಬೇಕು, ನಿಮ್ಗೆ ಎಷ್ಟು ಗುಂಡಿಗೆ ಇರಬೇಕು. ಅಂಬೇಡ್ಕರ್ ಮುಟ್ಟಿದ್ರೆ ಮತ್ತೆ ಮುಂದೆ ಏನಾಗ್ತದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಅಂಬೇಡ್ಕರ್ ಈ ದೇಶದ ಈ ಪ್ರಪಂಚದ ಮಹಾನ್ ನೇತಾರ ಅಂಥವ್ರನ್ನ ನೀವು ಮುಟ್ಟಿದ್ದೀರ ಅಂದರೆ ಇವತ್ತು ದಲಿತರು ಒಬ್ಬರೇ ಅಲ್ಲ, ಇವತ್ತು ನಮ್ಮ ಜೊತೆಗೆ ಅಲ್ಪಸಂಖ್ಯಾತರಿದ್ದಾರೆ, ಹಿಂದುಳಿದ ಜಾತಿಗಳಿದ್ದಾರೆ, ಮತ್ತು ಎಲ್ಲ ಜನ ಸಮುದಾಯಗಳು ನಮಗೆ ಇವತ್ತು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಇದು ಮಾಡಿದ್ದಾರೆ. ಮತ್ತು ಇನ್ನೊಂದು ಎಚ್ಚರಿಕೆ ಕೊಡ್ತಾಯಿದ್ವಿ, ಯಾವ ಜಾಗದಲ್ಲಿ ಅಂಬೇಡ್ಕರ್ನ ಪುತ್ಥಳಿಯನ್ನು ತೆಗೆದಿದ್ರು ಅದೇ ಜಾಗದಲ್ಲಿ ಆಗೋವರೆಗೂ ಆ ಪುತ್ಥಳಿ ಮತ್ತೆ ಅಲ್ಲಿ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಇದು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಏನಿದ್ದಾನೆ ಬರೀ ಅಂಬೇಡ್ಕರನ್ನು ಬಾಯಲ್ಲಿ ಇಟ್ಕೊಂಡವ್ರೆ. ಆದರೆ ಅವರು ಸಹಿತ ಈಗ ಇಂಥ ಸಚಿವರನ್ನು ಇಟ್ಕೊಂಡಿರೋದು ತುಂಬ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ, ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.